ಆರೋಗ್ಯಕರ ಜೀವನಕ್ಕಾಗಿ ಸಮತೋಲಿತ ಆಹಾರವು ನಮ್ಮ ದೇಹವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಪೋಷಕಾಂಶಗಳೊಂದಿಗೆ ಒದಗಿಸುತ್ತದೆ. ಸಮತೋಲಿತ ಪೋಷಣೆ ಇಲ್ಲದೆ ನಮ್ಮ ದೇಹವು ರೋಗ, ಸೋಂಕು, ಆಯಾಸ ಮತ್ತು ಕಡಿಮೆ ಕಾರ್ಯಕ್ಷಮತೆಗೆ ಹೆಚ್ಚು ಒಳಗಾಗುತ್ತದೆ. ಸಮತೋಲಿತ ಆಹಾರವು ನಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ. ನಮ್ಮ ಆಹಾರದಿಂದ ಸರಿಯಾದ ಪೋಷಣೆಯನ್ನು ಪಡೆಯಲು ನಮ್ಮ ದೈನಂದಿನ ಕ್ಯಾಲೋರಿಗಳಲ್ಲಿ ಹೆಚ್ಚಿನದನ್ನು ನಾವು ಸೇವಿಸಬೇಕು. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ನಾವು ಸೇವಿಸುವ ಆಹಾರಕ್ಕೆ ಹಲವು ರೀತಿಯ ಹಿನ್ನೆಲೆಗಳು ಇರುತ್ತವೆ. ಯಾವುದೋ ಸಾಮ್ರಾಜ್ಯದಲ್ಲಿ, ಯಾವುದೋ ಕಾಲದಲ್ಲಿ ಮತ್ತು ಯಾವುದೋ ದೇಶದಲ್ಲಿ ಬಾಣಸಿಗರು ವಿಶೇಷವಾಗಿ ತಯಾರಿಸಿದ ಭಕ್ಷ್ಯಗಳು ವಿಶ್ವ ಪ್ರಸಿದ್ಧಿಯನ್ನು ಪಡೆಯುತ್ತವೆ. ಮುಂದೆ ಬೇರೆ ಇನ್ಯಾವುದೋ ದೇಶಗಳ ಜನಪ್ರಿಯ ಆಹಾರವಾಗಿ ಕೊನೆಯವರೆಗೂ ಉಳಿಯುತ್ತವೆ. ಹಾಗೆ ಭಾರತದಲ್ಲಿಯೂ ಕೆಲವೊಂದು ಭೋಜ್ಯಗಳು ಭಾರತದ ಮೂಲದ್ದು ಅಲ್ಲದೆ ಹೋದರೂ ಕೂಡ ಶತಮಾನಗಳಿಂದ ಇಲ್ಲಿಯ ಜನರು ಅವುಗಳನ್ನು ಇಷ್ಟಪಟ್ಟು ತಿನ್ನುತ್ತಾ ಬಂದಿದ್ದಾರೆ. ಅಂತಹ ಕೆಲವು ಖಾದ್ಯಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ. ಸಮೋಸ ಭಾರತದಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವ ಆಹಾರ ಅಂದರೆ ಅದು ಸಮೋಸ. ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಮೋಸಗಳು ತಿನ್ನಲು ಲಭ್ಯವಿರುತ್ತವೆ. ಸಮೋಸದಿಂದಲೇ ಫೇಮಸ್ ಆಗಿರುವ ಅದೆಷ್ಟು ಅಂಗಡಿಗಳು, ಶಾಪ್ಗಳು ಇರುತ್ತವೆ. ಆದರೆ ನಾವು ಇಷ್ಟಪಟ್ಟು ತಿನ್ನುವ ಸಮೋಸ ನಮ್ಮ ದೇಶದಲ್ಲ. ಇದು ಮೂಲತಃ ಮಧ್ಯಪ್ರಾಚ್ಯದ ನೆಚ್ಚಿನ ಖಾದ್ಯ. ಪ್ರಮುಖವಾಗಿ ಪರ್ಷಿಯಾದಲ್ಲಿ ತಯಾರಾದ ತಿಂಡಿ ಇದು. ಇದರ ಮೂಲ ಹೆಸರು ಸಂಬೋಸ. ಗುಲಾಬ್ ಜಾಮೂನು ಅಂದರೆ ಸಾಕು ಬಾಯಲ್ಲಿ ನೀರಿರುತ್ತೆ. ಭಾರತದಲ್ಲಿ ಹಬ್ಬ ಹರಿದಿನ, ಶುಭ ಸಮಾರಂಭ ಬಂತಂದರೆ ಊಟದ ಜೊತೆ ಜಾಮೂನ್ ಇರಲೇಬೇಕು. ಆದರೆ ಸಾಮಾನ್ಯವಾಗಿ ಇದನ್ನು ಬೇಕರಿಯಿಂದ ಕೊಂಡು ತರೋರೇ ಹೆಚ್ಚು. ನಮ್ಮ ದೇಶದಲ್ಲಿ ಮದುವೆ, ಗೃಹ ಪ್ರವೇಶ, ಆಫೀಸ್ ಪಾರ್ಟಿಗಳಲ್ಲಿ ಬಹುತೇಕವಾಗಿ ವಿಶೇಷವಾಗಿ ಕಾಣುವ ಸಿಹಿ ತಿಂಡಿ ಅಂದರೆ ಅದು ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನು ಭಾರತೀಯರು ತುಂಬ ಇಷ್ಟಪಟ್ಟು ತಿನ್ನುವ ಸಿಹಿ ಪದಾರ್ಥಗಳಲ್ಲಿ ಒಂದು. ಇದನ್ನು ಜಗತ್ತಿಗೆ ಮೊದಲು ಪರಿಚಯಿಸಿದವರು ಪರ್ಷಿಯನ್ನರು. ಗುಲಾಬ್ ಜಾಮೂನನ ಮೂಲಕ್ಕೆ ಸಂಬಂಧಿಸಿದಂತೆ ಹಲವು ವಿಭಿನ್ನ ಆಕರ್ಷಕ ಕಥೆಗಳಿವೆ. ಒಂದು ಇತಿಹಾಸದ ಪ್ರಕಾರ ಇದನ್ನು ಆಕಸ್ಮಿಕವಾಗಿ ಶಹಜಾನನ ರಾಜಮನೆತನದ ಬಾಣಸಿಗನಾದ ಖಾನ್ಸಾಮಾನ್ ಪರ್ಷಿಯನ್ ಸಂಪ್ರದಾಯದಿಂದ ಸ್ಫೂರ್ತಿ ಪಡೆದು ತಯಾರಿಸಿದ್ದನು ಅಂತ ಹೇಳಲಾಗುತ್ತದೆ. ಭಾರತದಲ್ಲೇ ಗುಲಾಬ್ ಜಾಮೂನ್ ಅನ್ನು ಜನ ಹೆಚ್ಚಾಗಿ ಸೇವಿಸುವುದರಿಂದ ಎಲ್ಲರೂ ಗುಲಾಬ್ ಜಾಮೂನ್ ಭಾರತದಲ್ಲಿಯೇ ತಯಾರಾಗಿರಬಹುದು ಅಂತ ಅಂದುಕೊಂಡಿದ್ರು. ಆದರೆ ಅದರ ವಿಚಾರೇ ಬೇರೆ. ಏನಪ್ಪ ಅಂದರೆ ಗುಲಾಬ್ ಜಾಮೂನ್ ಮೊದಲಿಗೆ ತಯಾರಾಗಿದ್ದು ಪರ್ಷಿಯಾದಲ್ಲಿ. ಭಾರತಕ್ಕೆ ಮೊಘಲರು ಆಕ್ರಮಣ ಮಾಡಿದ್ದರಿಂದ ಗುಲಾಬ್ ಜಾಮೂನ್ ಪರಿಚಯವಾಗುತ್ತಾ ಇದಾದ ಬಳಿಕ ಭಾರತದಲ್ಲಿ ಗುಲಾಬ್ ಜಾಮೂನ್ ತಯಾರಿಕೆ ಭಾರತದಲ್ಲಿ ವ್ಯಾಪಕವಾಗಿ ಅಂತ ಹೇಳಲಾಗುತ್ತಿದೆ. ಪರ್ಷಿಯನ್ ತಿಂಡಿ ಸಿಹಿ ತಿಂಡಿಯಾದ ಬಾಮಿಯಾ ಮತ್ತು ಟರ್ಕಿಶನ ತುಂಬ ಎರಡೂ ಕಡೆ ಸುವಾಸನೆ, ವಿನ್ಯಾಸಗಳಲ್ಲಿ ಗುಲಾಬ್ ಜಾಮೂನ್ ಅನ್ನು ಹೋಲುತ್ತವೆ. ಜಿಲೇಬಿ ಭಾರತೀಯರು, ಅದರಲ್ಲೂ ಉತ್ತರ ಭಾರತೀಯರು ಹೆಚ್ಚು ಇಷ್ಟಪಡುವ ಸಿಹಿ ಪದಾರ್ಥ ಅಂದರೆ ಅದು ಜಿಲೇಬಿ. ಅದರಲ್ಲೂ ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್ ಜಿಲೇಬಿ ತುಂಬ ಫೇಮಸ್. ಇದು ಕೂಡ ಪರ್ಷಿಯಾದಿಂದ ಭಾರತಕ್ಕೆ ಪರಿಚಯವಾದ ಒಂದು ಸಿಹಿ ಖಾದ್ಯ. ಇದನ್ನು ಆರಂಭದಲ್ಲಿ ಜಲಾಬಿಯಾ ಎಂದು ಕರೆಯುತ್ತಿದ್ದರು. ಜಿಲೇಬಿ ದಕ್ಷಿಣ ಏಷ್ಯಾ, ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ ಮತ್ತು ಪೂರ್ವ ಆಫ್ರಿಕಾದ ದೇಶಗಳಲ್ಲಿ ಜನಪ್ರಿಯವಿರುವ ಒಂದು ಸಿಹಿ ತಿನಿಸು. ಇದನ್ನು ಮೈದಾ ಹಿಟ್ಟಿನಿಂದ ಪ್ರೆಟ್ಸಲ್ ಅಥವಾ ದುಂಡನೆಯ ಆಕಾರಗಳನ್ನು ಮಾಡಿ ಎಣ್ಣೆಯಲ್ಲಿ ಕರೆದು ನಂತರ ಸಕ್ಕರೆ ಪಾಕದಲ್ಲಿ ನೆನೆಸಿ ತಯಾರಿಸಲಾಗುತ್ತದೆ. ಈ ಭಕ್ಷ್ಯವನ್ನು ದಕ್ಷಿಣ ಏಷ್ಯಾದಲ್ಲಿ ವಿಶೇಷವಾಗಿ ರಂಜಾನ್ ಮತ್ತು ದೀಪಾವಳಿಯ ಸಂದರ್ಭಗಳಲ್ಲಿ ತಯಾರಿಸಲಾಗುತ್ತದೆ. ಇದು ವಿಶೇಷವಾಗಿ ಇರಾನ್ ಮತ್ತು ಭಾರತೀಯ ಉಪಖಂಡಗಳಲ್ಲಿ ಜನಪ್ರಿಯವಾಗಿದೆ. ಇನ್ನು ನಾವು ನಾರ್ತ್ ಇಂಡಿಯನ್ ಡಿಶ್ ಆರ್ಡರ್ ಮಾಡುವಾಗ ಹೆಚ್ಚಾಗಿ ನಾನ್ ಇಲ್ಲವೇ ಬಟರ್ ನಾನ್ ಆರ್ಡರ್ ಮಾಡುತ್ತೇವೆ. ಅದರ ಜೊತೆಗೊಂದಿಷ್ಟು ವಿವಿಧ ಬಗೆಯ ಪಲ್ಯಗಳು. ಆದರೆ ನಾನ್ ಮೊದಲು ಪರಿಚಯಿಸಿದ್ದು ಮೊಘಲರು ಪರ್ಷಿಯಾ ವಶಪಡಿಸಿಕೊಂಡಾಗ ಪರಿಚಯಗೊಂಡ ಆಹಾರವಿದು.
ಮೊಘಲರು ಪರ್ಸಿಯಾ ವಶಪಡಿಸಿಕೊಂಡಾಗ ಪರಿಚಯಗೊಂಡ ಆಹಾರವಿದು. ಮುಂದೆ ಭಾರತದಲ್ಲಿ ದೊಡ್ಡ ಪ್ರಸಿದ್ಧಿಯನ್ನು ಪಡೆಯಿತು. ಚಿಕನ್ ಟಿಕ್ಕಾ ಮಸಾಲ ಇದು ನಾನ್ ವೆಜ್ ಪ್ರಿಯರ ಅತ್ಯಂತ ಪ್ರೀತಿ ಆಹಾರ. ಈ ಹೆಸರು ಕೇಳಿದರೆ ಬಾಯಲ್ಲಿ ನೀರಿರಲು ಆರಂಭವಾಗುತ್ತದೆ. ಅಷ್ಟು ರುಚಿಕರ ಆಹಾರ ಚಿಕನ್ ಟಿಕ್ಕಾ. ಇದು ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದರೂ ಸಹ ಇದು ಮೊದಲು ಹುಟ್ಟಿಕೊಂಡಿದ್ದು ಯುನೈಟೆಡ್ ಕಿಂಗ್ಡಮ್ನಲ್ಲಿ. ದಕ್ಷಿಣ ಏಷಿಯಾದ ಬಾಣಸಿಗನಿಂದ ತಯಾರಾದ ವಿಶೇಷ ಭಕ್ಷ್ಯವಿದು. ಸದ್ಯ ಭಾರತದಲ್ಲಿ ಜನರು ಅತಿ ಹೆಚ್ಚು ಪ್ರೀತಿಯಿಂದ ಸೇವಿಸುವ ಆಹಾರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.